ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಈಸಿಯಾಗಿ ಮೊಟ್ಟೆ ಮಸಾಲ ಮಾಡೋದು ನೋಡೋಣ. ಮೊದಲಿಗೆ ಮೊಟ್ಟೆ ಬೇಯಿಸಿಟ್ಕೊಂಡಿರೋದು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ ಪೇಸ್ಟು, ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೋಡಿ ಇಲ್ಲಿ ನಾನು ಅರಿಶಿನ ಪುಡಿ, ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ನೀರು ತೊಗೋಬೇಕು ಫ್ರೆಂಡ್ಸ್. ಸಾರಿ, ನಾನು ಇಲ್ಲಿ ಮರ್ತಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲಿಕ್ಕಾದ ನಂತರ ನೋಡಿ, ಈಗ ನಾವು ಅದಕ್ಕೆ ಎಣ್ಣೆ ಹಾಕ್ಕೊಬಿಡೋಣ. ಸ್ವಲ್ಪ ನಮ್ಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳೋಣ. ಆಮೇಲೆ ಹಾಕ್ಕೋಬೋದು. ಇದು ಮೊದಲಿಗೆ ನಾವು ಮೊಟ್ಟೆ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಹಾಕೋತಾ ಇದ್ದೀವಿ. ನೋಡಿ, ಇವಾಗ ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಕಾದಿದೆ. ಅದಕ್ಕೇ ನಾವು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಮೊಟ್ಟೆನ ಇದರಲ್ಲೇ ಫ್ರೈ ಮಾಡೋದು. ಈಗ ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ಇದಕ್ಕೆ ಹಾಕ್ಬಿಡೋಣ. ಅದನ್ನು ಎಲ್ಲ ನೀಟಾಗಿ ಒಂದ್ಸತಿ ಎಲ್ಲ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ಆಗಲಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನಾವು ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನು ಇಲ್ಲಿ ಇದನ್ನ ಮಧ್ಯ ಮಧ್ಯ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನೇ ನಾನು ತೋರಿಸಿರೋದು ನಿಮಗೆ. ಅದು ಖಾರದ ಪುಡಿ ಮತ್ತು ಅರಿಶಿನ ಎಲ್ಲ ಇದರಲ್ಲಿ ಚೆನ್ನಾಗಿ ಹಿಡ್ಕೊಬಿಡುತ್ತೆ ಆ ಥರ ಕಟ್ ಮಾಡಿದ್ರೆ. ಅದಕ್ಕೋಸ್ಕರ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈ ಮೊಟ್ಟೆಗೆ ಮಾತ್ರ ಹಾಕ್ಕೊಳ್ಳೋಣ ಇವಾಗ ನಾವು. ಇದಿಷ್ಟಕ್ಕೇನೆ ಇದು. ಈ ಥರ ಹಾಕ್ಕೊಂಡು ಒಂದ್ಸತಿ ಎಲ್ಲ ನೀಟಾಗಿ ತಿರ್ಸ್ಕೊಳ್ಳೋಣ. ತಿರ್ಸ್ಕೊಂಡು ಸ್ವಲ್ಪ ಒಂದು 3 ನಿಮಿಷ ಮುಚ್ಚಿ ಬೇಯಿಸೋಕೆ ಇಟ್ಬಿಡೋಣ. ಅದು ಮೊಟ್ಟೆ ಚೆನ್ನಾಗಿ ಬೆಂದ್ಕೊಳ್ಳಿ. ತುಂಬ ಓವರಾಗೂ ಬೇಯಬಾರ್ದು, ಅದು ರಬ್ಬರ್ ಥರ ಅನಿಸ್ಬಿಡುತ್ತೆ ನಮಗೆ. ನೋಡಿ, ಇದು ಕರೆಕ್ಟಾಗಿದೆ. ಇವಾಗ ನನಗೆ ಇಷ್ಟ ಆದರೆ ಸಾಕು, ತುಂಬ ಬೇಯಿಸೋಕೆ ಹೋಗಬೇಡಿ. ಇದನ್ನೆಲ್ಲ ತೆಗೆದಿಟ್ಕೊಂಡು ಇವಾಗ ನಾವೆಲ್ಲನೂ ತೆಗೆದಿಟ್ಕೊಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಮೊಟ್ಟೆಗೂ ಚೆನ್ನಾಗಿ ಖಾರ ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನಮಗೆ. ಇವಾಗ ಇದೇ ಎಣ್ಣೆಗೆ ನಾವು ಫ್ರೆಂಡ್ಸ್ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ಎಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀಟಾಗಿದು ಫ್ರೈ ಆಗಲಿ. ತುಂಬ ಚಪಾತಿಗೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬಿಡೋಣ ನಾವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಹಸಿದೆ ಅಲ್ವಾ ರುಬ್ಕೊಂಡಿರೋದು, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಅದು ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ನಾವು ಟೊಮೊಟೊ ಪೇಸ್ಟ್ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಬಿಡೋಣ. ಅದನ್ನು ಹಾಕಿಬಿಟ್ಟು ತಿರುಗಿಸಿ, ಅದನ್ನು ಸ್ಮೆಲ್ಲು ಹಸಿದೆಲ್ಲ ವಾಸನೆ ಹೋಗಬೇಕು ಫ್ರೆಂಡ್ಸ್. ಆ ಥರ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಟ್ಬಿಡೋಣ. ಹಾಗೆಯೇ ಹೀಗೆ ಓಪನ್ ಆಗಿ ಬೇಯಕ್ಕೆ ಬಿಟ್ಬಿಡೋಣ. ಇದು ಸ್ವಲ್ಪ ಕುದೀಲಿ ಇವಾಗ. ನೋಡಿ, ಇದು ತೆಗೆಸಿಡ್ತೀನಿ ಫ್ರೆಂಡ್ಸ್. ಇದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ. ಅಕ್ಕಿ ರೊಟ್ಟಿ, ಚಪಾತಿ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಮತ್ತು ಈಸಿಯಾಗಿ ಫಾಸ್ಟಾಗೂ ಮಾಡ್ಕೋಬೋದು ಇದು. ನೋಡಿ, ಇವಾಗ ಈ ಥರ ಹಸಿದು ವಾಸನೆ ಎಲ್ಲ ಹೋಗಿದೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಸ್ವಲ್ಪ ಸ್ವಲ್ಪ ಎಣ್ಣೆನೂ ಬಿಟ್ಕೋತಾ ಇದೆ. ಇವಾಗಲೇ ನಾವು ಈ ಮಸಾಲೆ ಎಲ್ಲ ಇಟ್ಕೊಂಡಿದ್ವಲ್ಲ, ಸ್ಪೈಸಸ್ಸು, ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಬಿಡೋಣ ನಾವು. ಹಾಕ್ಕೊಂಡು ಎಲ್ಲನೂ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಈ ಥರ ನೋಡಿ, ಇವಾಗ ಇನ್ನೂ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಚೆಂದ ಕಾಣಿಸುತ್ತೆ. ಈ ಥರ ನೀಟಾಗೆಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾವಿವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾವು. ಉಪ್ಪು ಹಾಕಿ ಇನ್ನೊಂದ್ಸತಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ನಾವು ಆಮೇಲೆ ಇನ್ನೊಂದು ರೌಂಡು ಸ್ವಲ್ಪ ಮುಚ್ಚಿ ಬೇಯಿಸ್ಬೇಕು. ಇವಾಗ ಮುಚ್ಚಿಡೋಣ, ಚೆನ್ನಾಗಾಗುತ್ತೆ. ಅವಾಗ ಇನ್ನೂ ಸ್ವಲ್ಪ ಅದರಲ್ಲಿರೋದು ಎಣ್ಣೆ ಎಲ್ಲ ನೀಟಾಗಿ ನಮಗೆ ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಾವೀಗ ಒಂದು 3 ನಿಮಿಷ ಅಷ್ಟೇ ಮುಚ್ಚಿ ಇಟ್ಬಿಡೋಣ ಫ್ರೆಂಡ್ಸ್. ಇವಾಗ ನೋಡಿ, ಬೇಯ್ಕೊಳ್ಳಿ. ನೋಡಿ, ಇವಾಗ ಇದು ಆಗಿದೆ ನೀಟಾಗಿ ನಮಗೆ. ನೋಡಿ, ಎಣ್ಣೆ ಎಲ್ಲ ಯಾವ ಥರ ನೀಟಾಗಿ ಬಿಟ್ಕೊಂಡಿದೆ. ಈ ಹದ ಆದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ, ಹದವಾಗಿ ಅದು ಫ್ರೈ ಆಗುತ್ತೆ ನೀಟಾಗಿ. ನೋಡಿ, ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ತೆಳು ಮಾಡ್ಕೋಬೇಡಿ, ಚೆನ್ನಾಗೇ ಇರಲ್ಲ. ಹಾಗಾಗಿ ನೀವು ನೋಡಿ ಒಂದು ಮೀಡಿಯಮ್ ಹದದಲ್ಲೇ ಹಾಕ್ಕೋಬೇಕು. ಆಮೇಲೆ ಒಂದು 5 ನಿಮಿಷ ನಾವು ಮತ್ತೆ ಬೇಯಿಸ್ತೀವಲ್ವ, ಆವಾಗ ಮತ್ತೆ ನೀರು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ನನಗೆ ಇದು ಇಷ್ಟು ಸಾಕು ಅನ್ನಿಸ್ತಿದೆ ಇವಾಗ. ನೋಡಿ, ಇದೆಲ್ಲ ಹಾಕಿ ಒಂದ್ಸತಿ ಎಲ್ಲ ನೀಟಾಗಿ ತಿರ್ಸ್ಕೊಂಡು ಈ ಹದ ನನಗೆ ಅಂದರೆ ಇನ್ನೊಂದು 5 ನಿಮಿಷ ಬೆಂದರೆ ಸರಿ ಆಗುತ್ತೆ. ಈಗ ನಾವು ಮುಚ್ಚಿ ಇಟ್ಬಿಡೋಣ, ಬೆಂದ್ಕೊಳ್ಳಿ. ನೋಡಿ, ಬೆಂದ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದಂತೂ.
ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಆ ಮೊಟ್ಟೆನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮೊಟ್ಟೆನ ತೆಗೆದು ಎಲ್ಲ ನೀಟಾಗಿ ಇದಕ್ಕೆ ಒಂದೊಂದಾಗಿ ಹಾಕೊಳ್ಳೋಣ. ನೋಡಿ ತುಂಬ ಟೇಸ್ಟ್ ಫ್ರೆಂಡ್ಸ್. ಇದು ಮೊಟ್ಟೆಗಂತೂ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ಲ, ಅದಕ್ಕೋಸ್ಕರ ತುಂಬ ಟೇಸ್ಟ್ ಬರುತ್ತೆ ಇದು. ನಿಮಗೆ ಈಸಿನೂ ಹಾಗೆ, ಮತ್ತು ಬೇಗ ಮಾಡ್ಕೋಬೋದು. ಟೈಮ್ ಕಮ್ಮಿ ಇದ್ದಾಗ ಬೇಗ ಮಾಡ್ಕೋಬೋದು. ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಬೇಗ ಮಾಡಿ ಟೇಸ್ಟಾಗಿ ಅಡುಗೆ ತಿನ್ಬೋದು. ನೋಡಿ ಈ ಥರ ಹಾಕಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿ, ಈ ಹದ ನನಗಿವಾಗ ಕರೆಕ್ಟ್ ಇದೆ. ಕರೆಕ್ಟಾಗಿ ಬೆಂದಮೇಲೆ ಈ ಹದ ನನಗೆ ಕರೆಕ್ಟ್ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ತೋರಿಸ್ತಿದ್ದೀನಿ. ಈ ಒಂದು ಹದದಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಈಗ ಮುಚ್ಚಿ ಇಡೋಣ ಫ್ರೆಂಡ್ಸ್, ಬೆಂದ್ಕೊಳ್ಳಿ. ಒಂದು 3 ಸೆಕೆಂಡು 3 ನಿಮಿಷ ಅಷ್ಟು ಬೇಕು ಬೇಯಲಿ. ಇದಾಗಿದೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ, ಬೆಂದು ಕೂಡ ಇದೆ. ನೋಡಿ ಈ ಥರ ಆಗಿದೆ. ಇದಕ್ಕೆ ಮೊಟ್ಟೆಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಫ್ರೆಂಡ್ಸ್. ಇದಂತೂ ತುಂಬ ಟೇಸ್ಟಾಗಿರುತ್ತೆ. ಈಗ ಮುಚ್ಚಿ ನಾವು ಸರ್ವ್ ಮಾಡ್ಕೊಬಿಡೋಣ. ಇದು ಮುದ್ದೆ, ದೋಸೆ, ಅಕ್ಕಿ ರೊಟ್ಟಿ, ಚಪಾತಿಗೆ, ಅನ್ನಕ್ಕೆ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಿವಾಗ ರೈಸ್ ತೊಗೊಂಡಿದ್ದೀನಿ ನೋಡಿ. ನೀವು ಮಾಡಿ ತಿಂದು ಕಾಮೆಂಟ್ ಮಾಡಿ ಏನಾಗಿದೆ ಅಂತ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಶೇರ್ ಮಾಡೋದಂತೂ ಮರಿಲೇಬೇಡಿ.